ಮೂಲಸೌಕರ್ಯ ಅಭಿವೃದ್ಧಿಗೆ ಅಂದರೆ ಮೊದಲಿಗೆ ರಸ್ತೆ ಆದ್ಯತೆ, ನೀರಿನ ಅವಶ್ಯಕತೆ ಇರುವಂಥದ್ದು, ಎರಡನೇದಾಗಿ ಹಕ್ಕುಪತ್ರ ವಿತರಣೆ, ರೇಷನ್ ಕಾರ್ಡ್ ಇತ್ಯಾದಿ ಹಲವಾರು 10 ಸಮಸ್ಯೆಗಳು ಕುರಿತಂತೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದರು. ಈ ವಿಧಾನಸಭೆಯ ಮೊದಲನೇ ಆದ್ಯತೆ ಮನೆಗೆ ನಲ್ಲಿ ನೀರಿನ ಒಂದು ಆದ್ಯತೆ, ಎರಡನೇದಾಗಿ ಹಕ್ಕುಪತ್ರ ವಿತರಣೆ ಅಂತ, ಮೂರನೇದಾಗಿ ಮನೆಗೆ ರಸ್ತೆ ಮತ್ತು ವಿದ್ಯುತ್ತಿನ ಅಭಾವ ನಮ್ಮ ತಾಲೂಕಿನಲ್ಲಿ ಬಹು ಜಾಸ್ತಿ. ಅಂಥ ವಿದ್ಯುತ್ ನಿರ್ವಹಣೆಗೆ ಕರ್ನಾಟಕ ಜನತಾ ಪಕ್ಷದ ಮಾನ್ಯ ಬಿ.ಎಸ್. ಯಡಿಯೂರಪ್ಪರವರ ಇದು ಮೊದಲು ಕೊಟ್ಟಂಥ ಅನುಭವಿತ ರಾಜಕಾರಣಿಯಾದಂಥ ಯಡಿಯೂರಪ್ಪರು ಕೊಟ್ಟಂಥ ಅನುದಾನ ಒಂದು, ಎರಡನೇದಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು, 108 ಆಂಬುಲೆನ್ಸ್ ಅಂತಾಗಿರ್ಬೋದು, ಇತರ ಹಲವಾರು ಯೋಜನೆಯನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಮಹಾನ್ ನಾಯಕರ ಈ ಪಕ್ಷದಲ್ಲಿ ಸದಸ್ಯರು ನಿಜವಾಗಲೂ. ಅದಲ್ಲದೆ ಅಲ್ಪಸಂಖ್ಯಾತ ಹಜ್ಜಿ ಭವನ ಅಂತ ಹಜ್ಜಿಗಳಿಗೆ ಹಜ್ಜಿ ಭವನ ನಿರ್ಮಿಸಿಕೊಟ್ಟದಂಥ ಹಲವಾರು ಒಂದು ವಿಶೇಷವಾದ ಕಾರ್ಯಕ್ರಮ ನಮಗೆ ಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮದ ಅವರು ಹಾಕಿಕೊಟ್ಟಂಥ ಬುನಾದಿ ಈ ಕಾರ್ಯಕ್ರಮದ ಮೇಲೆ ಮತದಾರನ ಮತ ಕೇಳ್ತಾ ಇದ್ದೇವೆ. ಈಗ ತಾನೇ ನಾವು 59 ಗ್ರಾಮಗಳನ್ನು ಒಂದು 2ನೇ ಬಾರಿ ವಿಸಿಟ್ ಹೋಗ್ತಾ ಇದ್ದೇವೆ. ಎಲ್ಲರೂ ಹೋದಕರಲ್ಲಿ ಮತದಾರರು ನಮ್ಮ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಈ ಬಾರಿಯ ಬಂಟ್ವಾಳ ವಿಧಾನಸಭೆಯ ಒಂದು ಚುನಾವಣೆಯ ಮತದಾರ ಒಲವು KJP ಕಡೆ ಇದೆ ಅಂತ ಹೇಳ್ಬೋದು. ಎರಡನೇದಾಗಿ ಇಲ್ಲಿನ ಅಭಿವೃದ್ಧಿಯ ಮೊದಲನೇ ಆದ್ಯತೆ ನಮ್ಮದು. ಕರ್ನಾಟಕ ಜನತಾ ಪಕ್ಷ ಇಲ್ಲಿ ವಿಜಯರಮೇವಿ ಜಯ ಕಲಿಸಿದ್ದಾರೆ. ಮೊದಲನೇ ಆದ್ಯತೆ ನಲ್ಲಿಯ ನೀರನ್ನು ನಾನು ಆಗಲೇ ಹೇಳಿದ್ದೇನೆ. ಇದು ನಮ್ಮ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಗೆ 24 ಗಂಟೆಯ ನಲ್ಲಿ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡ್ಬೋದು ಅಂತ ಹೇಳಿ. ಆದಮೇಲೆ ರಸ್ತೆ ನಿರ್ಮಾಣ, ವಿದ್ಯುತ್, ಇದು ನನ್ನ ಮೊದಲನೇ ಆದ್ಯತೆ. ಈ ವಿಧಾನಸಭೆಯನ್ನು ನನ್ನ ಆರಿಸಿಕೊಳ್ಳಿಸಿದ ಮತದಾರರಿಗೆ ನನ್ನ ಒಂದು ಭರವಸೆ ಅಂತ ಹೇಳ್ಬೋದು.